ಒಕ್ಕಲಿಗ ಜನಾಂಗದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಮತ್ತು ಇತರ ಮುಖಂಡರ ಬಗ್ಗೆ ಲಘುವಾಗಿ ಮಾತನಾಡಿರೋ ಶಾಸಕ ಎಸ್.ಆರ್. ವಿಶ್ವನಾಥ್ ರವರು ಬಹಿರಂಗ ಕ್ಷಮೆಯಾಚಿಸಬೇಕು ಮತ್ತು ತಮ್ಮ ಹೇಳಿಕೆಯನ್ನ ಹಿಂಪಡೆಯಬೇಕೆಂದು ತಾಲೂಕು ಒಕ್ಕಲಿಗರ ಸಂಘ ಯಲಹಂಕ ಒತ್ತಾಯಿಸಿದೆ. ಈ ವೇಳೆ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಾಜಿ ಶಾಸಕ ಶ್ರೀ ವಿ. ಕೃಷ್ಣಪ್ಪ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರ ಬಗ್ಗೆ ಅವರು ಒಕ್ಕಲಿಗರೇ ಅಲ್ಲ ಎಂದು ಲಘುವಾಗಿ ಮಾತನಾಡುವ ಮೂಲಕ ಶಾಸಕ ವಿಶ್ವನಾಥ್ ರಾಜ್ಯದ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯವನ್ನು ಅಪಮಾನಿಸಿದ್ದಾರೆ ಎಂದರು. ಬಮೂಲ್ ನಿರ್ದೇಶಕ ಶ್ರೀ ಸತೀಶ್ ಕಡತನಮಲೆ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರ ಬಗ್ಗೆ ಲಘುವಾಗಿ ಮಾತನಾಡುವ ಮೂಲಕ ಶಾಸಕ ವಿಶ್ವನಾಥ್ ಮಾಡಿರೋ ಅಪಮಾನ ಕೇವಲ ಸದಾನಂದ ಗೌಡರಿಗೆ ಮಾಡಿರೋ ಅಪಮಾನವಲ್ಲ, ಇದು ಇಡೀ ಒಕ್ಕಲಿಗ ಸಮುದಾಯಕ್ಕೆ ಮಾಡಿರೋ ಅಪಮಾನ ಎಂದರು. ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅದ್ದೆ ಅವರು, ಬಿಜೆಪಿ ಮುಖಂಡ ಎಚ್.ಬಿ. ಹನುಮಯ್ಯ, ಕಾಂಗ್ರೆಸ್ ಮುಖಂಡರಾದ ಚಂದ್ರಪ್ಪ, ವೈಎನ್ ಅಶ್ವಥ್, ದಾನೇಗೌಡ, ವಿಜಿ ಜಯರಾಮಯ್ಯ, ಲಘು, ಮಹೇಶ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಹಲವು ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. 20 ವರ್ಷಗಳಲ್ಲಿ ಎಲ್ಲಾದರೂ ಒಂದು ಪದನ ಉಪಯೋಗಿಸಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಒಂದು ಪದ ಉಪಯೋಗಿಸಿದ್ರೆ, ಒಬ್ಬರಿಗೆ ಹೇಳಿದರೆ, ಒಬ್ಬ ಮಂತ್ರಿಗೆ ಹೇಳಿದರೆ, ಒಂದೇನಾದರೂ ಮಾತಾಡಿದರೆ ದಯವಿಟ್ಟು ಅದು ನೋಡಿಸ್ಲಿ. ಆದರೆ ಇಂಥ ಮಾತುಗಳನ್ನ, ಇಂಥ ಬೇಡಿಕೆಗಳನ್ನ ಕೊಡಬೇಡಿ. ದಯವಿಟ್ಟು ಇಂಥ ಮಾತುಗಳನ್ನ ಹೇಳಿದರೆ ಮುಂದಿನ ಕ್ರಮ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಈಗ ಸರ್, ಅವ್ರೀಗ ನೀವು ಸಂಘಕ್ಕೆ ಜಾಗ ಕೇಳಿದಾಗ ಅವ್ರು ಕೇಳಿಲ್ಲ, ಭೇಟಿನೇ ಮಾಡಿಲ್ಲ ಅಂತ ಹೇಳಿದ್ರು. ಸಂಘಕ್ಕೆ ಜಾಗವನ್ನು ಕೇಳೋದಕ್ಕೆ ಬಂದಿಲ್ಲ ಅಂತೇಳಿ ವಿಶ್ವನಾಥ್ ಅವರು ಹೇಳಿದ್ರು. ನಾನು ಹೇಳಿದ್ದು ಅವಾಗ ಹೇಳಿದ್ವಿ, ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅವ್ರು ಪ್ರಮಾಣ ಮಾಡಿ ನಾನು ಬಂದು ಹೇಳಿಲ್ಲ ಅಂತ ನಾನು ಪ್ರಮಾಣ ಮಾಡಿ ಎಲ್ಲಿಗೆ ಬಂದು ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ತಿಂಡಿ ತಿಂದು ಬರಲಿ. ಅವರು ಭಾಳ ನೆಚ್ಚಿನ ದೇವರು ಅವ್ರ ಸಂತೆಗೌಡರು, ನಮ್ಮಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಬಂದು ನಾನು ಅವ್ರು ನಮ್ಮ ಮನೆಗೆ ಬಂದು ಕೇಳಲಿಲ್ಲ ಅಂತ ಹೇಳಿ, ನಾನು ಕೇಳಲಿಲ್ಲ ಅಂತ ಹೇಳ್ಬಿಟ್ರೆ ಅವ್ರೇನು ಹೇಳಬೇಕು ಅಂತ ಅವ್ರನ್ನೇ ಕೇಳಿಬಿಡಿ. ನೀವು ವಿಶ್ವನಾಥ್ ದೇವ್ರು ನಿಮ್ಮ ಅಪ್ಪತ್ತು ಭಾಳ ಭಕ್ತಿ, ನೀವು ವರ್ಷ ಓದ್ತೀರ, ಭಾಳ ಭಕ್ತಿಯಿಂದ ಇದ್ದೀರಾ, ಅಲ್ಲಿಗೆ ಬಂದು ಅವ್ರು ಬರಲಿಲ್ಲ ಅಂತ ಹೇಳ್ಬಿಟ್ರಿ. ನಾನು ಅವ್ರನ್ನ ದೇವ್ರ ಮುಂದೆ ನಾನು ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ. ನಾನು ಅವ್ರ ಮನೆಗೆ ಬಂದೆ, ಅವ್ರ ಮನೇಲಿ ತಿಂಡಿ ತಿಂದೆ, ಸೋಮಣ್ಣವ್ರು ಇದ್ದರು ನಮ್ಮ ಜೊತೆಯಲ್ಲಿ, ಇವರೆಲ್ಲ ಇದ್ದರು ಅಂತ ನಾನು ಹೇಳ್ತೀನಿ. ಯಾರಿದ್ರು ಅವ್ರನ್ನೆಲ್ಲ ಕರೆದು ನಿಮ್ಮ ಮುಂದೆ. ಒಕ್ಕಲಿಗರ ಸಂಘ ಇವತ್ತು ಸದಾನಂದ ಗೌಡರ ಬಗ್ಗೆ ಒಕ್ಕಲಿಗರಲ್ಲ ಅಂತ ಹೇಳಿರ್ತಕ್ಕಂಥ ಪದವನ್ನು ಆಕ್ರೋಶಭರಿತವಾಗಿ ಖಂಡಿಸ್ತಾ ಇದ್ದೀವಿ ನಾವು. ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದಂಥ, ಹಿರಿಯರು ಆದಂಥ, ಮಾಜಿ ಶಾಸಕರು ಆದಂಥ ಗಂಟಕಳ್ಳಿ ಕೃಷ್ಣಣ್ಣವ್ರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ದಯವಿಟ್ಟು ಆ ಪದವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಅವರು ಬಹಿರಂಗ ಕ್ಷಮೆಯನ್ನು ಕೇಳಬೇಕು ಮಾನ್ಯ ಶಾಸಕರು. ಇಲ್ಲ ಅಂತಂದರೆ ನಾವು ನಮ್ಮ ಸಂಘದ ವತಿಯಿಂದ, ನಮ್ಮ ಜನಾಂಗದ ವತಿಯಿಂದ ಮುಂದಿನ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನೋಡ್ರಿ, ಇಡೀ ರಾಜ್ಯದಲ್ಲಿ ಸಮುದಾಯಗಳು ಸಂಘ ಮಾಡ್ಕೊಂಡಿಲ್ಲ. ಲಿಂಗಾಯತ ಸಮುದಾಯ ಮಾಡ್ಕೊಂಡಿಲ್ಲ, ಕುರುಬ ಸಮುದಾಯ ಮಾಡ್ಕೊಂಡಿಲ್ಲ. ಅಷ್ಟಕ್ಕೆ ಯಾಕೆ ರಾಜ್ಯದಲ್ಲಿ ವೇಮನ ರೆಡ್ಡಿಗರ ಸಂಘ ಮಾಡ್ಕೊಂಡಿಲ್ಲ. ಇವರು ಹೋಗಿ ಇಡೀ ಎಲ್ಲ ಪಾರ್ಟಿಯವರು ಇದ್ದಾರಲ್ಲಪ್ಪ, ಇದರಲ್ಲಿ 3 ಪಾರ್ಟಿಯವರು ಇದ್ದಾರಿಲ್ಲ, ಇವರು ಹೋಗಿ ಮೀಟಿಂಗ್ ಮಾಡ್ಬೋದು, ಅವಾಗ ರಾಜಕೀಯ ಅನ್ಸಲ್ಲ. ಒಕ್ಕಲಿಗ ಸಮುದಾಯದವ್ರು ಮಾಡಿದ್ರೆ ರಾಜಕೀಯ ಅಂತ ನಿನಗೆ ಯಾಕೆ ಅನಿಸ್ತದೆ? ಇದರಲ್ಲೇ ಗೊತ್ತಾಗ್ತದೆ ಯಾರು ರಾಜಕೀಯ ಮಾಡ್ತಾವ್ರೆ ಅಂತೇಳಿ. ನಾವು ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡ ಜಯಂತಿ ಮಾಡಿದ್ರೆ ಎಲ್ಲ ಪಾರ್ಟಿಯವ್ರನ್ನ ಕರೆದು ಮುಖಂಡರು, ನಮ್ಮ ಸಮುದಾಯದ ಮುಖಂಡರನ್ನ, ಎಲ್ಲ ಸಮುದಾಯ ಮುಖಂಡರನ್ನ ಕರೆದು ಮಾಡಿದ್ರೆ ಯಾಕೆ ನಿಮ್ಗೆ ಹೊಟ್ಟೆ ಉರಿ? ನಿಮ್ಗೇನು ಅನ್ಯಾಯ ಆಗಿದೆ? ಒಕ್ಕಲಿಗ ಸಮುದಾಯದಿಂದ ಏನು ಅನ್ಯಾಯ ಆಗಿದೆ ನಿಮಗೆ? ಯಾಕೆ ನಿಮಗೆ ಈ ದ್ವೇಷ? ಯಾಕೆ ದ್ವೇಷ ನಿಮಗೆ? ನಾವು ಅದನ್ನು ಕೇಳ್ತಿರ್ತಕ್ಕಂಥದ್ದು. ನೀವು ನೋಡಿದ್ರೆ ಇಲ್ಲಪ್ಪ, ನೀವು ಸದಾನಂದ ಗೌಡ್ರನ್ನ ಒಕ್ಕಲಿಗಿರಿ ಅಲ್ಲ ಅಂತ ಹೇಳಿದ್ರೆ ಹೇಳಿಲ್ವಾ? ಹೇಳಿದಾರೆ ಹೇಳಿ ನೀವು. ಪಾಪ ನಿಮಗೆ ಪತ್ರಿಕಾ ಮಾಧ್ಯಮದವರು ಗೌರವಾನ್ವಿತರು. ನೀವು ಅಲ್ಲಿ ಮಾತಾಡಿರ್ತಕ್ಕಂಥ ಮಾತು ನಮಗೆ ನೋವು ತಂದಿದೆ, ನಮ್ಮ ಸಮಾಜಕ್ಕೆ ನೋವು ತಂದಿದೆ. ಆ ಕಾರಣಕ್ಕಾಗಿ ಅವರು ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದೀವಿ. ತಪ್ಪ ನಾವಿದು ಕೇಳ್ತಿರ್ತಕ್ಕಂಥದ್ದು? ನಮ್ಮ ಎಲ್ಲ ಇಡೀ
ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು ಅವರು.